ಇಂದಿನ ವಿಡಿಯೋ ವಿಷ್ಣು ಸಹಸ್ರನಾಮದ 10ನೇ ಶ್ಲೋಕದ ಬಗ್ಗೆ. ಈ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮದ 10ನೇ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ ಮತ್ತು ಈ ಶ್ಲೋಕವನ್ನು ಪಠಿಸುವುದರಿಂದಾಗುವ ಪ್ರಯೋಜನಗಳನ್ನು ಸಹ ತಿಳಿಯೋಣ. ವಿಷ್ಣು ಸಹಸ್ರನಾಮದ 10ನೇ ಶ್ಲೋಕವು ಹೀಗಿದೆ: ಸುರೇಶ ಶರಣಂ ಶರ್ಮಾ ವಿಶ್ವರೇತಾ ಪ್ರಜಾಭವಃ ಅಹ ಸಂವತ್ಸರೋ ವ್ಯಾಲ ಪ್ರತ್ಯಯ ಸರ್ವದರ್ಶನಃ. ಈ ಶ್ಲೋಕದಲ್ಲಿ ಭಗವಾನ್ ವಿಷ್ಣುವಿನ 10 ನಾಮಗಳಿವೆ. ಈಗ ಭಗವಾನ್ ವಿಷ್ಣುವಿನ ಈ ಪ್ರತಿಯೊಂದು ನಾಮದ ಅರ್ಥವನ್ನು ತಿಳಿದುಕೊಳ್ಳೋಣ. ಮೊದಲ ವಿಷ್ಣು ನಾಮವು ಹೀಗಿದೆ: ಓಂ ಸುರೇಶಾಯ ನಮಃ. ಈ ವಿಷ್ಣು ನಾಮದ ಅರ್ಥ: ಭಗವಾನ್ ವಿಷ್ಣುವು ಎಲ್ಲ ದೇವತೆಗಳ ಅಧಿಪತಿ ಮತ್ತು ಅವನು ಒಳ್ಳೆಯದನ್ನು ನೀಡುವವರಲ್ಲಿ ಶ್ರೇಷ್ಠನಾಗಿದ್ದಾನೆ. ಎರಡನೇ ವಿಷ್ಣು ನಾಮವು ಹೀಗಿದೆ: ಓಂ ಶರಣಾಯ ನಮಃ. ಈ ವಿಷ್ಣು ನಾಮದ ಅರ್ಥ: ಭಗವಾನ್ ವಿಷ್ಣುವು ದುಃಖಿತರಿಂದ ದುಃಖವನ್ನು ಹೋಗಲಾಡಿಸುವವನು ಅಥವಾ ದುಃಖದಲ್ಲಿರುವವರ ದುಃಖವನ್ನು ಹೋಗಲಾಡಿಸುವವನು. ಮೂರನೇ ವಿಷ್ಣು ನಾಮವು ಹೀಗಿದೆ: ಓಂ ಶರ್ಮಣೇ ನಮಃ. ಈ ವಿಷ್ಣು ನಾಮದ ಅರ್ಥ: ಭಗವಾನ್ ವಿಷ್ಣುವು ಸಂಪೂರ್ಣ ಸಂತೋಷದ ವ್ಯಕ್ತಿತ್ವ ಅಥವಾ ಪರಮಾನಂದದ ಸ್ವಭಾವದವನು. ನಾಲ್ಕನೇ ವಿಷ್ಣು ನಾಮವು ಹೀಗಿದೆ: ಓಂ ವಿಶ್ವರೇತಸೇ ನಮಃ. ಈ ವಿಷ್ಣು ನಾಮದ ಅರ್ಥ: ಭಗವಾನ್ ವಿಷ್ಣುವು ಈ ವಿಶ್ವಕ್ಕೆ ಬೀಜವಾಗಿರುವವನು. ಐದನೇ ವಿಷ್ಣು ನಾಮವು ಹೀಗಿದೆ: ಓಂ ಪ್ರಜಾಭವಾಯ ನಮಃ. ಈ ವಿಷ್ಣು ನಾಮದ ಅರ್ಥ: ಭಗವಾನ್ ವಿಷ್ಣುವು ಎಲ್ಲ ಮಾನವರ ಅಸ್ತಿತ್ವಕ್ಕೆ ಕಾರಣನಾಗಿದ್ದಾನೆ. ಆರನೇ ವಿಷ್ಣು ನಾಮವು ಹೀಗಿದೆ: ಓಂ ಅನೇಹ ನಮಃ. ಈ ವಿಷ್ಣು ನಾಮದ ಅರ್ಥ: ಭಗವಾನ್ ವಿಷ್ಣುವು ಹಗಲಿನಷ್ಟು ಪ್ರಕಾಶಮಾನವಾಗಿರುವವನು. ಏಳನೇ ವಿಷ್ಣು ನಾಮವು ಹೀಗಿದೆ: ಓಂ ಸಂವತ್ಸರಾಯ ನಮಃ. ಈ ವಿಷ್ಣು ನಾಮದ ಅರ್ಥ: ಭಗವಾನ್ ವಿಷ್ಣುವು ವರ್ಷದ ವ್ಯಕ್ತಿತ್ವ ಅಥವಾ ಕಾಲದ ರೂಪದಲ್ಲಿರುವವನು. ಎಂಟನೇ ವಿಷ್ಣು ನಾಮವು ಹೀಗಿದೆ: ಓಂ ವ್ಯಾಲಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಹೀಗಿದೆ: ಭಗವಾನ್ ವಿಷ್ಣು ಗ್ರಹಣಕ್ಕೆ ನಿಲುಕದ ಮಹಾಸರ್ಪದಂತೆ ಹಿಡಿಯಲಾಗದವನು. ಒಂಬತ್ತನೇ ವಿಷ್ಣು ನಾಮವು ಹೀಗಿದೆ: ಓಂ ಪ್ರತ್ಯಯ ನಮಃ. ಈ ವಿಷ್ಣು ನಾಮದ ಅರ್ಥ ಹೀಗಿದೆ: ಭಗವಾನ್ ವಿಷ್ಣು ಜ್ಞಾನದ ವ್ಯಕ್ತಿತ್ವ ಅಥವಾ ಪ್ರಜ್ಞೆಯ ಸ್ವಭಾವದವನು. ಹತ್ತನೇ ವಿಷ್ಣು ನಾಮವು ಹೀಗಿದೆ: ಓಂ ಸರ್ವದರ್ಶನಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಹೀಗಿದೆ: ಭಗವಾನ್ ವಿಷ್ಣು ಎಲ್ಲವನ್ನೂ ನೋಡುವ ಮತ್ತು ಎಲ್ಲವನ್ನೂ ತಿಳಿದಿರುವವನು ಅಥವಾ ಎಲ್ಲೆಡೆ ಕಣ್ಣುಗಳನ್ನು ಹೊಂದಿರುವವನು. ವಿಷ್ಣು ಸಹಸ್ರನಾಮದ ಈ 10ನೇ ಶ್ಲೋಕವು ಭಗವಾನ್ ವಿಷ್ಣು ಎಲ್ಲ ಜೀವಿಗಳನ್ನು ರಕ್ಷಿಸಲು ಎಲ್ಲ ದೇವತೆಗಳನ್ನು ನೇಮಿಸುವವನು. ಅವನು ಅಪಾರ ಸಂತೋಷ ಮತ್ತು ಆನಂದವನ್ನು ನೀಡುವವನು. ಅವನು ಈ ಇಡೀ ವಿಶ್ವದ ಸೃಷ್ಟಿಕರ್ತ, ಎಲ್ಲ ಜನರನ್ನು ಹುಟ್ಟುಹಾಕುವವನು. ಭಗವಾನ್ ವಿಷ್ಣು ಅಜ್ಞಾನದಿಂದ ಹೊರಬಂದವರಿಗೆ ಜ್ಞಾನವಾಗಿ ಹೊಳೆಯುವವನು. ಅವನು ಆತ್ಮ ಸಾಕ್ಷಾತ್ಕಾರವನ್ನು ಪಡೆದವರೊಂದಿಗೆ ಇರುವ ಕಾಲದ ಸಾಕಾರ. ಭಕ್ತರನ್ನು ತನ್ನ ಹತ್ತಿರ ಸೆಳೆಯುತ್ತಾನೆ. ತನಗೆ ಶರಣಾದವರಿಗೆ ಆತ್ಮವಿಶ್ವಾಸವನ್ನು ನೀಡುತ್ತಾನೆ ಮತ್ತು ಅವರಿಗೆ ತನ್ನ ದಿವ್ಯ ಮಹಿಮೆಯನ್ನು ಬಹಿರಂಗಪಡಿಸುತ್ತಾನೆ. ಭಗವಾನ್ ವಿಷ್ಣು ಯಶಸ್ಸನ್ನು ಸಾಧಿಸಲು ನಮಗೆ ಸಹಾಯ ಮಾಡುತ್ತಾನೆ ಮತ್ತು ಸಮಯವನ್ನು ಸಕಾರಾತ್ಮಕ ಮತ್ತು ಉತ್ಪಾದಕ ರೀತಿಯಲ್ಲಿ ಬಳಸಲು ನಮಗೆ ಸಹಾಯ ಮಾಡುತ್ತಾನೆ. ಸೃಜನಶೀಲ ಶಕ್ತಿಯನ್ನು ಪ್ರತಿನಿಧಿಸುತ್ತಾನೆ ಮತ್ತು ವಿಶೇಷವಾಗಿ ಮಕ್ಕಳನ್ನು ಹೊಂದಲು ಬಯಸುವವರಿಗೆ ಆಸೆಗಳನ್ನು ಈಡೇರಿಸುವುದನ್ನು ಬೆಂಬಲಿಸುತ್ತಾನೆ. ನಮ್ಮ ಆಂತರಿಕ ಮತ್ತು ಬಾಹ್ಯ ಶತ್ರುಗಳನ್ನು ತೆಗೆದುಹಾಕುತ್ತಾನೆ. ನಮ್ಮೊಳಗಿನ ಎಲ್ಲ ಭಯಗಳನ್ನು ತೆಗೆದುಹಾಕುತ್ತಾನೆ. ಈ ಶ್ಲೋಕವನ್ನು ನಿಯಮಿತವಾಗಿ ಜಪಿಸುವುದರಿಂದ ನಮ್ಮ ಜೀವನದಲ್ಲಿ ಒಟ್ಟಾರೆ ಯೋಗಕ್ಷೇಮ ಮತ್ತು ಸಮೃದ್ಧಿ ನೀಡುತ್ತಾನೆ. ಕೃತಿಕಾ ನಕ್ಷತ್ರಕ್ಕೆ ಸೇರಿದ ಜನರು ತಮ್ಮ ಜೀವನದಲ್ಲಿನ ಎಲ್ಲ ಸಮಸ್ಯೆಗಳನ್ನು ತೊಡೆದುಹಾಕಲು ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲ ಶುಭಗಳನ್ನು ಪಡೆಯಲು ಈ ಮಂತ್ರವನ್ನು 27 ಬಾರಿ ಜಪಿಸಬೇಕು. ಇದಿಷ್ಟು ವಿಷ್ಣು ಸಹಸ್ರನಾಮ ಸ್ತೋತ್ರದ 10ನೇ ಶ್ಲೋಕದ ಕುರಿತಾಗಿತ್ತು. ನಾಳೆಯ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮದ 11ನೇ ಶ್ಲೋಕದ ಮೇಲೆ ಚಿಂತನೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.